ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನದಲ್ಲಿ ಅಪ್ರಾಪ್ತ ಬಾಲಕರಿಂದ ಕಾರಿನಲ್ಲಿ ಜಾಲಿ ರೈಡ್ನಿಂದ ಅಪಘಾತ, ಪೋಷಕರಿಗೆ ಸಂಕಷ್ಟ. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಲು ಕಾನೂನು ಕ್ರಮ ಕೈಗೊಳ್ಳಬೇಕು. ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮತ್ತು ಪದೋನ್ನತಿ ಹೊಂದಿ ವರ್ಗಾವಣೆಯಾದ ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ಬಿ ಅವರಿಗೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನ. ವಾರ್ತೆಗಳ ವಿವರ. ಪೋಷಕರ ನಿರ್ಲಕ್ಷ್ಯದಿಂದ ಅಪ್ರಾಪ್ತ ಬಾಲಕನೊಬ್ಬ ಕಾರು ಚಲಾಯಿಸಿ ಅಪಘಾತವಾದ ಘಟನೆ ಹಾಸನ ನಗರದ ಕೆಆರ್ಪುರಂನಲ್ಲಿ ನಡೆದಿದೆ. ಘಟನೆಯಲ್ಲಿ ಕಾರುಗಳು ಜಖಂಗೊಂಡಿದ್ದು, ಅದೃಷ್ಟವಶಾತ್ ಬಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನ ನಗರದ ಕೆಆರ್ಪುರಂನಲ್ಲಿ ಬಾಲಕರು ಕಾರಿನಲ್ಲಿ ಜಾಲಿ ರೈಡ್ ಮಾಡಿದ್ದು, ಕೊನೆಯಲ್ಲಿ ನಿಯಂತ್ರಣಕ್ಕೆ ಸಿಗದೆ ನೂರಾರು ವಾಹನಗಳು ಸಂಚಾರ ಮಾಡುವ ಹೈಸ್ಕೂಲ್ ಫೀಲ್ಡ್ ರೋಡ್ ದಾಟಿ ಹೋಟೆಲ್ ಪೋರ್ಟಿಕೋದಲ್ಲಿ ನಿಲ್ಲಿಸಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ನೋಡುತ್ತಿದ್ದಂತೆ ಬಾಲಕ ವೇಗವಾಗಿ ಬಂದು ನಿಲ್ಲಿಸಿದ್ದ ಕಾರಿಗೆ ಡಿಕ್ಕಿ ಹೊಡೆದು ಕಾರು ನಿಲ್ಲಿಸಿದ್ದಾನೆ. ಘಟನೆಯಲ್ಲಿ ಅಪ್ರಾಪ್ತ ಚಲಾಯಿಸುತ್ತಿದ್ದ ಕಾರು ಸೇರಿ 2 ಕಾರುಗಳು ಜಖಂ ಆಗಿದ್ದು, ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ ಬಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಹಾಸನ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕಾರನ್ನು ವಶಕ್ಕೆ ಪಡೆದ ಸಂಚಾರಿ ಪೊಲೀಸರು ಬಾಲಕನ ಪೋಷಕರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಅಪಘಾತದ ಏದೇ ಜಲ್ ಎನಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅತಿಯಾದ ಮಳೆಯಿಂದ ತಾಲೂಕಿನ ಕೆಲವು ಭಾಗಗಳಲ್ಲಿ ಭೂಕುಸಿತ ಉಂಟಾಗಿರುವುದಕ್ಕೆ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳೇ ಕಾರಣ ಎಂದು ಬಿಂಬಿಸಲಾಗುತ್ತಿರುವುದು ಸರಿಯಾದ ಕಾರಣವಲ್ಲ ಎಂದು ಸಕಲೇಶಪುರ ರೆಸಾರ್ಟ್ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಲೋಕೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ರೆಸಾರ್ಟ್ ಹಾಗೂ ಹೋಮ್ ಸ್ಟೇ ಉದ್ಯಮದ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಹೇಳಿಕೆ ನೀಡಿರುವ ವಿಚಾರವಾಗಿ ಮಾತನಾಡಿದ ಅವರು, ಮಾನ್ಯ ಅರಣ್ಯ ಸಚಿವರು ಅರಣ್ಯ ಒತ್ತುವರಿ ತೆರವು ಕಾರ್ಯಕ್ರಮ ಪ್ರಾರಂಭಿಸುವುದು ನಿಜಕ್ಕೂ ಅಭಿನಂದನಾರ್ಹ. ಸಕಲೇಶಪುರ ತಾಲೂಕಿನಲ್ಲಿ ನಾವು ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರು ನಮ್ಮ ಹಿಡುವಳಿ ಭೂಮಿಗಳನ್ನು ನಮ್ಮ ವಹಿವಾಟನ್ನ ಮಾಡಿರುತ್ತೇವೆ. ಯಾವುದೇ ಅರಣ್ಯ ಅತಿಕ್ರಮವನ್ನ ನಾವು ಮಾಡಿರುವುದಿಲ್ಲ ಹಾಗೂ ಅರಣ್ಯ ಒತ್ತುವರಿಯನ್ನ ಬೆಂಬಲಿಸುವುದಿಲ್ಲ. ಆದರೆ ನೈಸರ್ಗಿಕ ವಿಕೋಪಗಳಿಂದ ಆಗುವ ಗುಡ್ಡ ಕುಸಿತ ಘಟನೆಗಳಿಗೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳನ್ನೇ ಹೊಣೆ ಮಾಡುವುದು ಸಮಂಜಸವಲ್ಲ. ಜವಾಬ್ದಾರಿಯುತ ಸ್ಥಾನಗಳಲ್ಲಿರುವವರು ಪದೇ ಪದೇ ಒಂದು ಉದ್ಯಮದ ವಿರುದ್ಧವಾಗಿ ಮಾತನಾಡಿದರೆ ಸಾಮಾನ್ಯ ಜನರಲ್ಲಿಯೂ ಕೂಡ ತಪ್ಪು ಅಭಿಪ್ರಾಯ ಮೂಡುತ್ತದೆ. ಗುಡ್ಡ ಕುಸಿತ ಪ್ರಕರಣಗಳಿಗೆ ಅದರದೇ ಆದ ಹಲವಾರು ಕಾರಣಗಳಿದ್ದು, ರಸ್ತೆ ಅಗಲೀಕರಣ, ಪಶ್ಚಿಮ ಘಟ್ಟದಲ್ಲಿ ಎತ್ತಿನಹೊಳೆ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡಿರುವುದು ಹಾಗೂ ಪವರ್ ಪ್ರಾಜೆಕ್ಟ್ನಂತಹ ಇತರೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸರ್ಕಾರ ಕೈಗೊಂಡಿರುವ ಯೋಜನೆಗಳಿಂದ ಇಂತಹ ಅವಘಡಗಳು ಸಂಭವಿಸುತ್ತವೆ ಎಂದು ಹೇಳಿದರು. ಇತ್ತೀಚೆಗೆ ಸಕಲೇಶಪುರದಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕಾರಣ ಏಕೆಂತ ಹೇಳಿದ್ರೆ, ಅದು ಮುಂಚೆಯಿಂದಲೂ ಕೂಡ ಪ್ರವಾಸಿಗರ ತಾಣವಾಗಿ ಪ್ರಕೃತಿ ರೂಪುಗೊಂಡಿದೆ ಮತ್ತು ಅದಕ್ಕೋಸ್ಕರ ಸಹಾಯಕವಾಗಿ ನಮಗೆ ಕೆಲವು ವಿಧಿ ಇಲ್ಲದೆ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ ನ ನಾವು ಇಲ್ಲೇ ಇಟ್ಕೊಂಡು ನಾವು ಮಾಡುವಂತ ಸಂದರ್ಭ ಬಂತು. ಇವತ್ತು ಅದೊಂದು ಒಳ್ಳೆ ಮಟ್ಟದಲ್ಲಿ ಅದು ಬಂದಿದೆ. ಇದಕ್ಕೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ 10 ಪೈಸೆ ಕೊಡುಗೆನೂ ಏನಿಲ್ಲ. ಏನಿಲ್ಲಿ ನಾವು ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ, ಅದಕ್ಕೆ ನಮ್ಮ ಇಲ್ಲಿ ಸ್ಥಳೀಯ ನಮ್ಮ ಕಾಫಿ ತೋಟ ಇದೆ, ತೋಟ ನೇಚರ್ ಎಲ್ಲ ಮೂಲ ಕಾರಣ ನಾವು. ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಕಲೇಶಪುರದಲ್ಲಿ ಒಂದು ಬೆಂಗಳೂರು ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಏನಾಗ್ತದೆ ಅಂದ್ರೆ, ಸಕಲೇಶಪುರ ಅಂತ ಹೇಳಿದ್ರೆ ಇದೊಂದು ವೆಸ್ಟರ್ನ್ ಘಾಟ್ ಅವ್ರಿಗೆಲ್ಲ ಆಗಿದೆ. ಇಲ್ಲಿ ಹೇರಳವಾದ ನೀರಿನ ಸೌಕರ್ಯ ಇದೆ. ಅದನ್ನ ಯತ್ನಾಳ ಪವರ್ ಪ್ರಾಜೆಕ್ಟ್ ಮುಖಾಂತರ ಯತ್ನಾಳ ಕುಡಿಯೋ ನೀರಿಗೆ ತಲುಪಿಸುವಂತ ಜವಾಬ್ದಾರಿ ಮಾಡ್ತಾ ಇದ್ದಾರೆ. ಮತ್ತೆ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಮತ್ತೆ ಪವರ್ ಪ್ರಾಜೆಕ್ಟ್ ಅಂತೇಳಿ ನಮ್ಮ ಸಕಲೇಶಪುರಕ್ಕೆ ಮೂಲತವಾಗಿ ನಮ್ಗೆ ಬಂದಿರೋಂಥ ಒಂದು ದೊಡ್ಡ ಅಭಿವೃದ್ಧಿ ಕಾಮಗಾರಿ ಅಂತ ಹೇಳಿ ಇದನ್ನ ತಂದು ಸಕಲೇಶಪುರಕ್ಕೆ ಹಾಕೊಂಡಿದ್ದಾರೆ. ಇದು ನಮ್ಮ ಒಂದು ಪ್ರಕೃತಿ ಹೇಗಿದೆ ಅಂದ್ರೆ, ಇಷ್ಟೊಂದು ಒಂದು ಪವರ್ ಪ್ರಾಜೆಕ್ಟ್ ಆಗಿ ಚಿಕ್ಕಮಗಳೂರಲ್ಲೆಲ್ಲ ಹೇಳ್ಬೇಕು ಅಂದ್ರೆ ಮಡಿಕೇರಲ್ಲೂ ಕೂಡ ಒಬ್ಬ ಸೈಡ್ ಇಲ್ಲ. ಆಯ್ತಾ, ಇಲ್ಲಿ ನಮ್ಗೇನಾಗಿದೆ ಅಂದ್ರೆ, ಈಗ ಸರ್ಕಾರದ ವತಿಯಿಂದ ಹಿಡಿದು ಅಧಿಕಾರ ಮಟ್ಟದಲ್ಲಿಂದ ಹಿಡಿದು ಎಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಸಕಲೇಶಪುರನ ಒಂದು ಹೋಮ್ ಸ್ಟೇ ರೆಸಾರ್ಟ್ ಇಂದ ಸಕಲೇಶಪುರದಲ್ಲಿ ಒಂದು ಅರಣ್ಯ ಸಂಪತ್ತಿ ಆಗ್ತಾ ಇದೆ, ಸರ್ಕಾರಿ ಜಾಗ ಒತ್ತುವರಿ ಆಗ್ತಾ ಇದೆ. ಮತ್ತೆ ಅದೆಲ್ಲಕ್ಕಿಂತ ಮೂಲ ಕಾರಣ ಈ ಭೂ ಕುಸಿತಗಳು ಏನ್ ಉಂಟಾಗ್ತಾ ಇದಾವಲ್ಲ, ಇವೆಲ್ಲ ಮಾನವ ನಿರ್ಮಿತ. ಇದು ಹೋಮ್ ಸ್ಟೇ ರೆಸಾರ್ಟ್ ಇಂದ ಅಂತ ಹೇಳಿ ನಮ್ಮ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಾರಣ ಯಾಕೆಂದ್ರೆ, ಮೊನ್ನೆ ನಮ್ಮ ಅರಣ್ಯ ಸಚಿವರೇ ಕೂಡ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರಣ್ಯದಲ್ಲಿ ಇರ್ತಕ್ಕಂಥ ಹೋಮ್ ಸ್ಟೇ ರೆಸಾರ್ಟ್ಗಳು ಇಲ್ಲೀಗಲ್ ಇದ್ರೆ ಅವನ್ನೆಲ್ಲ ಬಂದ್ ಮಾಡಿಸಿ ಅಂತ ಹೇಳಿ
ಹೋಮ್ ಸ್ಟೇ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ, ಅರಣ್ಯ ಪ್ರದೇಶ ಅತಿಕ್ರಮಿಸಿ ಯಾವುದೇ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ನಿರ್ಮಿಸಿದ್ದರೆ ಅವುಗಳ ತೆರವು ಕಾರ್ಯಾಚರಣೆಯನ್ನು ನಾವು ಖಂಡಿತವಾಗಿ ಸ್ವಾಗತಿಸುತ್ತೇವೆ ಹಾಗೂ ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ನಮ್ಮ ಖಾಸಗಿ ಜಮೀನುಗಳಲ್ಲಿ ಸರ್ಕಾರದ ನಿಬಂಧನೆಗಳಿಗೆ ಒಳಪಟ್ಟು ಉದ್ಯಮ ನಡೆಸುತ್ತಿದ್ದೇವೆ. ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರ ಆದೇಶದಿಂದ ರೆಸಾರ್ಟ್ಗೆ ಬರುವ ಅತಿಥಿಗಳು ಬುಕ್ಕಿಂಗ್ ಮಾಡಿಲ್ಲ. ಲ್ಯಾಂಡ್ ಸ್ಲೆಂಡಿಂಗಿಗೆ ಎತ್ತಿನಹೊಳೆ ಯೋಜನೆ ಹಾಗೂ ಡ್ಯಾಂನಿಂದ ವಿದ್ಯುತ್ ತೆಗೆಯುವ ಯೋಜನೆಯಿಂದ ತೊಂದರೆ ಆಗಿದೆ ವಿನಃ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿಂದಲ್ಲ. ನಮಗೆ ಬರುವ ಅತಿಥಿಗಳು ಚಿಕ್ಕಮಗಳೂರು, ಕೊಡಗಿಗೆ ಹೋಗುತ್ತಿದ್ದಾರೆ. ಅರಣ್ಯ ಸಚಿವರ ಹೇಳಿಕೆಯಿಂದ ತರಕಾರಿ ವಿವಿಧ ಅಂಗಡಿಯವರಿಗೆ ತೊಂದರೆಯಾಗುತ್ತಿದೆ. ರಸ್ತೆ ಕುಸಿತಕ್ಕೆ ನಾವು ಕಾರಣರಲ್ಲ ಎಂದು ಹೇಳಿದರು. ಒಂದು ಆದೇಶ ಮಾಡಿದೆ. ಸಂಪುಟ ದರ್ಜೆ ಸಚಿವರು ಆದಂತ ಈಶ್ವರ್ ಖಂಡ್ರೆ ಅವರು ನಮ್ಮ ಅನಿಸಿಕೆ ಪ್ರಕಾರ ತಪ್ಪು ಹೇಳಿಕೆ ಏನಂದ್ರೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಇದರಿಂದ ಭೂಕುಸಿತ ಉಂಟಾಗ್ತಾ ಇದೆ. ಅದು ಈ ರೀತಿ ಹೇಳಿಕೆ ಕೊಟ್ರೆ ಜನಗಳಲ್ಲಿ ತಪ್ಪಭಿಪ್ರಾಯ ಬಂದು ನಮ್ಮ ಈಗೇನು ನಾವು ಹೋಮ್ ಸ್ಟೇ ರೆಸಾರ್ಟ್ ನಡೆಸ್ತಾ ಇದೀವಿ ಅದ್ರ ಮೇಲೂ ದುಷ್ಪರಿಣಾಮ ಬೀರುತ್ತೆ. ಈಗಾಗಲೇ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಈಗಾಗಲೇ ನಮ್ಗೆ ಸಾಕಷ್ಟು ಅತಿಥಿಗಳು ಹೋದ್ವಾರ ಮತ್ತು ಈ ವಾರ ನಮ್ಗೆ ಇನ್ನೂ ಮುಂಗಡವಾಗಿ ಮುಂಗಡ ನೀಡೋರು ಈಗ ಇನ್ನೂ ಮುಂಗಡವಾಗಿ ಯಾರೋ ಮುಂಗಡ ನೀಡಿಲ್ಲ, ಅಂದ್ರೆ ಬುಕ್ಕಿಂಗ್ ಆಗಿಲ್ಲ. ಇದು ಒಂದು ಹೇಳಿಕೆನೂ ಒಂದು ಕಾರಣ. ಒಬ್ರು ಅತಿಥಿ ನನ್ಗೆ ಫೋನ್ ಹಾಯಿಸಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆಯಂತೆ, ಅದರಿಂದ ನಾವು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಅಂದ್ರೆ ಇವರು ಅವೈಜ್ಞಾನಿಕವಾದ ರಸ್ತೆ ನಿರ್ಮಾಣ ಮತ್ತು ಅವೈಜ್ಞಾನಿಕವಾದ ಎತ್ತಿನೊಳೆ ನೀರು ತಗೋಗ ಪೈಪನ್ನ ನಿರ್ಮಾಣ ಮಾಡಿರುವಂತ ಕೆಲಸಗಳು. ಇನ್ನೊಂದು ಹೇಳ್ಬೇಕು ಅಂದ್ರೆ ಈಗ ರೆಸಾರ್ಟ್ ಅಧ್ಯಕ್ಷರು ಹೇಳ್ದಂಗೆ ಪವರ್ ಪ್ರಾಜೆಕ್ಟ್ಗಳು ಇವು ನಮ್ಮ ಸಕಲೇಶಪುರದ ಪರಿಸರವನ್ನು ತುಂಬಾ ನಷ್ಟ ಮಾಡಿರೋದ್ರಲ್ಲಿ, ಅದರಲ್ಲೂ ಅರಣ್ಯ ನಷ್ಟ ಮಾಡಿರೋದ್ರಲ್ಲಿ, ಮತ್ತೆ ಅದ್ರ ಜೊತೆಗೆ ಪವರ್ ಪ್ರಾಜೆಕ್ಟ್ ಜೊತೆಗೆ ಇನ್ನೊಂದು ಕರೆಂಟ್ ವೈರನ್ನ ಎಳ್ಕೊಂಡು ಹೋಗ್ತಾರಲ್ಲ, ಅದರಲ್ಲೂ ಸಾಕಷ್ಟು ಅರಣ್ಯ ನಾಶ ಆಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ಕಾಡುಮಕ್ಕಿ ಹರೀಶ್, ನಿರ್ದೇಶಕ ಬೋಬಚಾರ್ ಹಾಜರಿದ್ದರು. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡುವ ರಾಜ್ಯ ಸರ್ಕಾರದ ಆದೇಶವನ್ನು ರದ್ದು ಮಾಡಬೇಕು. ಅಕ್ರಮವಾಗಿ ಬೆಂಗಳೂರಿಗೆ ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಲು ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲ ಅವರಿಗೆ ಮನವಿ ಮಾಡಲಾಯಿತು. ನಗರದ ಜಿಲ್ಲಾಧಿಕಾರಿ ಆವರಣದಲ್ಲಿ ಮಾಧ್ಯಮದೊಂದಿಗೆ ಹಿಂದೂ ಜನಜಾಗೃತಿ ಸಮಿತಿಯ ಗೋವಿಂದರಾಜು ಮಾತನಾಡಿ, ರಾಜ್ಯ ಸರ್ಕಾರವು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ನಿಶ್ಚಯ ಮಾಡಿರುವ ನಿರ್ಧಾರವು ಅತ್ಯಂತ ಖಂಡನೀಯವಾಗಿದೆ. ಇದು ಶ್ರೀರಾಮನ ದ್ವೇಷದ ಪರಮಾವಧಿಯಾಗಿದೆ. ರಾಮಾಯಣದ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರನು ವನವಾಸದಲ್ಲಿ ರಾಮನಗರದ ಶ್ರೀರಾಮ ದೇವರ ಬೆಟ್ಟದಲ್ಲಿ ಸರಿಸುಮಾರು 1 ವರ್ಷಗಳ ಕಾಲ ವಾಸವಾಗಿದ್ದಂತಹ ಐತಿಹಾಸಿಕ ಸ್ಥಳವಾಗಿದ್ದು ಪವಿತ್ರ ಪಾವನ ಭೂಮಿಯಾಗಿದೆ. ಅಲ್ಲಿ ಸ್ವತಃ ಸುಗ್ರೀವನು ಸ್ಥಾಪನೆ ಮಾಡಿದ ಶ್ರೀರಾಮ ಮೂರ್ತಿ ಸಮೇತ ಇರುವ ಶ್ರೀರಾಮ ಮಂದಿರ ಇದೆ. ಬೆಂಗಳೂರಿಗೆ ಅಕ್ರಮವಾಗಿ ಕಳಪೆ ಗುಣಮಟ್ಟದ ಮಾಂಸವನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ಮತ್ತು ಪುನೀತ್ ಕೆರೆಹಳ್ಳಿಯವರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸ್ ಎಸ್ಪಿ ಚಂದನ್ ಕುಮಾರ್ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಬೆಂಗಳೂರಿಗೆ ಕಳೆದ ಅನೇಕ ವರ್ಷಗಳಿಂದ ಅಕ್ರಮವಾಗಿ ಹೊರ ರಾಜ್ಯಗಳಿಂದ ಸಿಟಿ ರೈಲ್ವೆ ನಿಲ್ದಾಣದ ಮೂಲಕ ಬೇರೆ ರೆಸ್ಟೋರೆಂಟ್, ಪ್ರತಿಷ್ಠಿತ ಹೋಟೆಲ್ಗಳಿಗೆ ಸರಬರಾಜು ಆಗುತ್ತಿದೆ. ಈ ಮಾಂಸವನ್ನು ಅಕ್ರಮವಾಗಿ ಆಹಾರ ಇಲಾಖೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಥರ್ಮೋಕೋಲ್ ಬಾಕ್ಸ್ ಮೂಲಕ ಸರಬರಾಜು ಮಾಡಲಾಗುತ್ತದೆ. ಮಾಂಸದ ವ್ಯಾಪಾರಸ್ಥರು ಕಳೆದ ತಿಂಗಳು ಸರ್ಕಾರದ ವಿವಿಧ ಇಲಾಖೆಗಳಿಗೆ ದೂರು ನೀಡಿದರೂ ಸಹ ಅಕ್ರಮ ಮಾಂಸದ ದಂಧೆಯು ನಡೆಯುತ್ತಿರುವುದು ಅತ್ಯಂತ ಗಂಭೀರವಾದ ವಿಷಯವಾಗಿದೆ. ರಾಷ್ಟ್ರಧ್ವಜವೇ ರಾಷ್ಟ್ರದ ಆತ್ಮವಾಗಿದೆ. ಈ ರಾಷ್ಟ್ರೀಯ ಧ್ವಜಗಳನ್ನು ಆಗಸ್ಟ್ 15 ಮತ್ತು 26 ಜನವರಿಯಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಲಾಗುತ್ತದೆ. ಪ್ಲಾಸ್ಟಿಕ್ ಧ್ವಜಗಳು ತಕ್ಷಣವೇ ನಾಶವಾಗುವುದಿಲ್ಲ. ಆದ್ದರಿಂದ ಈ ರಾಷ್ಟ್ರಧ್ವಜಗಳು ಅನೇಕ ದಿನಗಳವರೆಗೆ ಅಗೌರವವನ್ನು ಕಾಣಬೇಕಾಗಿದೆ. ರಾಷ್ಟ್ರಧ್ವಜದ ಈ ಅಗೌರವವನ್ನು ತಡೆಯಲು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮುಂಬೈ ಹೈಕೋರ್ಟ್ನಲ್ಲಿ ದೂರು ಕೊಡಲಾಗಿದ್ದು, ಈ ಸಂಬಂಧ ವಿಚಾರಣೆ ವೇಳೆ ನ್ಯಾಯಾಲಯವು ಪ್ಲಾಸ್ಟಿಕ್ ರಾಷ್ಟ್ರಧ್ವಜದಿಂದ ಆಗುವ ಅವಮಾನವನ್ನು ನಿಲ್ಲಿಸುವಂತೆ ಸರ್ಕಾರಕ್ಕೆ ಆದೇಶ ನೀಡಿತು. ರಸ್ತೆಗಳಲ್ಲಿ ಬಿದ್ದಿರುವ ರಾಷ್ಟ್ರಧ್ವಜಗಳನ್ನು ಸಂಗ್ರಹಿಸುವುದು, ಸಾಮಾಜಿಕ ಜಾಲತಾಣದ ಮೂಲಕ ಪ್ರಚಾರ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ ಎಂದು ಹೇಳಿದರು. ಈಗಿನ ರಾಮನಗರ ಜಿಲ್ಲೆಯನ್ನ ರಾಜ್ಯ ಸರ್ಕಾರವು ಬೆಂಗಳೂರು ದಕ್ಷಿಣ ಅಂತ ಮಾಡ್ಲಿಕ್ಕೆ ಹೊರಟಿದೆ. ಇದು ಅತ್ಯಂತ ಖೇದಕರವಾದದ್ದು ಮತ್ತು ಬಹಳ ಶೋಚನೀಯವಾದ ವಿಚಾರ. ಇದು
ಎಲ್ಲ ಹಿಂದೂ ಬಾಂಧವರ ಮನನೋಯುವ ವಿಚಾರ ಆಗಿದೆ. ಯಾಕೆಂದ್ರೆ ಇವರ ಈ ರಾಮನ ಈ ವಿರೋಧ ಭಾವ ಇಲ್ಲಿದಲ್ಲ, ಹಿಂದೆಯಿಂದಲೂ ಇವರು ಇದೆ. ಯಾಕೆಂದ್ರೆ 500 ವರ್ಷಗಳ ಇತಿಹಾಸ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿದಾಗ ಇಡೀ ದೇಶನೇ ಹರ್ಷೋಲ್ಲಾಸದಿಂದ ಇತ್ತು. ಆದರೆ ಕಾಂಗ್ರೆಸ್ ನಲ್ಲಿ ಮಾತ್ರ ಒಂದು ಶೋಚನೀಯ ಸ್ಥಿತಿ. ಯಾಕೆಂದ್ರೆ ಅವರು ಬಹಳ ಕಟ್ಟುವಾಗಿ ಇದನ್ನ ವಿರೋಧ ಮಾಡ್ಕೊಂಡೇ ಬಂದ್ರು. ಈಗ ಈ ರಾಮನಗರ ಹಿಂದೆ ರಾಮಾಯಣ ಕಾಲದಲ್ಲಿ ಪ್ರಭು ಶ್ರೀರಾಮಚಂದ್ರ ವನವಾಸ ಹೋಗಿದಾಗ ಈ ಬಂದು ವಿಶ್ರಾಂತಿ 1 ವರ್ಷಗಳ ಕಾಲ ಇದ್ದ ಒಂದು ಪ್ರತೀತಿ ಇದೆ. ಸ್ವತಃ ಸುಗ್ರೀವನೇ ಅಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಮಾಡಿದ್ದಕ್ಕೆ ರಾಮನಗರ ಅನ್ನೋ ಹೆಸರಿದೆ. ಈಗಿನ ಈ ಬೆಂಗಳೂರು ದಕ್ಷಿಣವನ್ನ ಯಾವುದೇ ಕಾರಣಕ್ಕೂ ಹಿಡಿದಲೇ ಈ ರಾಮನಗರ ಜಿಲ್ಲೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ನಾವು ಈ ರಾಜ್ಯ ಸರ್ಕಾರಕ್ಕೆ ಗಂಭೀರ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಇದು ಮಾಡದಿದ್ರೆ ಮುಂದೆ ಬೀದಿಗಿಳಿದು ಎಲ್ಲ ಹಿಂದೂ ಸಮಾಜದವರು ಹೋರಾಟ ಮಾಡೋ ದಿನಗಳು ದೂರ ಇಲ್ಲ. ಹಾಗಾಗಿ ಈಗಿರುವ ರಾಮನಗರ ಜಿಲ್ಲೆನೇ ಮುಂದುವರಿಸಬೇಕು. ಇವರಿಗೆ ಧೈರ್ಯ ಇದೆ. ಅದೇ ದೆಹಲಿಯಲ್ಲಿ ಔರಂಗಜೇಬ್ ಹೆಸರಲ್ಲಿದೆ ಮತಾಂಧ ಕ್ರೂರಿ, ಹಾಗೂ ಈ ತರ ತೊಗಲಕ್ ರಸ್ತೆ ಇದೆ. ಇವ್ರು ಬದಲಾವ್ ಮಾಡೋ ಅವರು ಧೈರ್ಯ ತೋರ್ತಾರೆ ಇವರು. ಆದ್ರೆ ಇದನ್ನ ಮಾತ್ರ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ. ಇದು ಒಂದಾಗಿದೆ. ಎರಡನೇದು, ಇತ್ತೀಚೆಗೆ ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಒಂದು ಕಳಪೆ ಮಟ್ಟದ ಒಂದು ಗುಣಮಟ್ಟದ ಅದು ಮೀನು ಅನ್ನೋ ಫಿಶ್ ಅನ್ನೋ ಹೆಸರಲ್ಲಿ ಮಾಂಸದ ಒಂದು 70 ಬಾಕ್ಸ್ಗಳು ಬಂದಿತ್ತು. ಇದು ಅಬ್ದುಲ್ ರಜಾಕ್ ಖಾನ್ ಅವರು ಸೇರಿದಾಗಿತ್ತು. ಒಬ್ಬ ಸಾಮಾಜಿಕ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅವರು ಇದನ್ನ ಬಹಿರಂಗಪಡಿಸಿ ಹೇಳಿದಾಗ ಯಾವುದೇ ಅಧಿಕಾರಿಗಳು ಸಹ ಸಕಾಲಕ್ಕೆ ಬರಲಿಲ್ಲ. ಬಂದ್ರೂ ಸಹ ಅಧಿಕಾರಿಗಳನ್ನ ಇವರು ಅಬ್ದುಲ್ ರಜಾಕ್ ಅವರು ನೋಡ್ಲಿಕ್ಕೆ ಬಿಡ್ಲಿಲ್ಲ. ಮತ್ತೆ ತೀರಾ ಅಲ್ಲೆಲ್ಲ ಸಾರ್ವಜನಿಕರು ಸೇರ್ಕೊಂಡಾಗ ಪರಿಸ್ಥಿತಿಯ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡು ಆತ ತೋರಿಸಿದ 2 ಬಾಕ್ಸ್ ಅನ್ನ ಮಾತ್ರ ಇವರು ಚೆಕ್ ಮಾಡಿದ್ದಾರೆ. ಅದರಲ್ಲಿ ಏನೇ ಅದು ಕುರಿ ಮಾಂಸ ಅಂತ ಬಂದ್ರೂ ಸಹ ಅದು ಅತ್ಯಂತ ಹೊರ ರಾಜ್ಯದಿಂದ ರಫ್ತಾಗೋದ್ರಿಂದ ಅದು ಗುಣಮಟ್ಟ ಬಹಳ ಕಳಪೆ ಆಗಿರುತ್ತೆ. ಅದನ್ನ ತಿಂದವರಿಗೆ ಬಹಳ ದುಷ್ಪರಿಣಾಮ ಬರುತ್ತೆ. ಈಗ ರೋಗ ರುಜಿನಗಳು ತಾಂಡವಾಡ್ತಿರ್ಬೇಕಾದ್ರೆ ಉತ್ತಮವಾದ FSSAI ಉತ್ತಮ ಗುಣಮಟ್ಟದ ಆಹಾರನೇ ತಿನ್ಬೇಕು ಅನ್ನೋ ನಿಯಮ ಇದ್ದಾಗ ಇದು ಮಾಡಿದ್ದು ಅತ್ಯಂತ ಖಂಡನೀಯ. ಈ ಸಾಲದ್ದಕ್ಕೆ ಪುನೀತ್ ಕೆರೆಹಳ್ಳಿ ಅವರನ್ನ ಒಂದು ರಾತ್ರಿ ಇಡೀ ಸ್ಟೇಷನ್ ಅಲ್ಲಿ ಕೂಡಾಕಿ ಬೆತ್ತಲು ಮಾಡಿ ACP ಚಂದನ್ ಕುಮಾರ್ ಅವರು ಬಹಳ ಒಂದು ದೌರ್ಜನ್ಯ ಎಸಗಿದ್ದಾರೆ. ಈ ರೀತಿ ಮಾಡಿದ್ರೆ ಸಮಾಜ ಸೇವೆಗೆ ಯಾರು ಮುಂದೆ ಬರೋದಿಲ್ಲ. ಈ ಕೂಡಲೇ ACP ಚಂದನ್ ಕುಮಾರ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಚಂದನ್ ಕುಮಾರ್ ಮೇಲೆ ಯಾವ ಕ್ರಮ ಜರುಗಿಸಬೇಕು ಅಂತ ಸರ್ಕಾರದ ಬಳಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಮೂರನೇದಾಗಿ, ಈಗ ರಾಷ್ಟ್ರಧ್ವಜ ಆಗಸ್ಟ್ 15 ಜನವರಿ 26 ನಮಗೆ ರಾಷ್ಟ್ರಧ್ವಜದ ಒಂದು ನೆನಪಾಗುತ್ತೆ. ಆದ್ರೆ ಇದನ್ನು ಸಹ ಸರಿಯಾದ ರೀತಿ ನಾವು ಮಾಡದಲೆ ಹೇಗೆ ಬೇಕೋ ಹಾಗಾಗಿ ಆ ರೀತಿ ಮಾಡದಲೆ ಪ್ಲಾಸ್ಟಿಕ್ ಅನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು. ಪ್ಲಾಸ್ಟಿಕ್ ಧ್ವಜನ ಆಗಿನ ಒಂದು ಅಭಿಮಾನದಲ್ಲಿ ಅವರು ಉಪಯೋಗಿಸಿ ನಂತರ ಅದನ್ನ ಚರಂಡಿ ಎಲ್ಲೆಲ್ಲಿ ಬೇಕು ಕಸ ಅಲ್ಲೆಲ್ಲ ಹಾಕಿದಾಗ ನಮ್ಮ ರಾಷ್ಟ್ರದ ಧ್ವಜದ ಒಂದು ಗೌರವನ ನಾವೇ ಹಾಳು ಮಾಡ್ದಂಗ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಮಾಡದಲೆ ಒಂದು ಸಾಮಾಜಿಕ ಪ್ರಜ್ಞೆಯಿಂದ ಒಳ್ಳೆಯ ಗುಣಮಟ್ಟದ ಒಂದು ಧ್ವಜವನ್ನೇ ಆರಿಸಬೇಕು. ಮತ್ತೆ ಎಲ್ಲೇ ಪ್ಲಾಸ್ಟಿಕ್ ಧ್ವಜಗಳಿದ್ರು ಅದನ್ನ ಕೂಡಲೇ ನಿರ್ಬಂಧ ಮಾಡಬೇಕು. ಈ ಸಂದರ್ಭದಲ್ಲಿ ಹಿಂದೂ ಜನ ಜಾಗೃತಿ ಸಮಿತಿ ಮತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಪುಟ್ಟಸ್ವಾಮಿ, ಸುಜಾತ, ಸಿದ್ದಪ್ಪಾಚಾರ್, ಅನಂತರಾಜು, ಸುರೇಶ್, ಬ್ಯಾಟಾಚಾರ್, ರಾಜೇಂದ್ರನ್, ರಾಘವಾಚಾರ್, ಸೋಮಶೇಖರ್ ಉಪಸ್ಥಿತರಿದ್ದರು. ಮಾದಕ ದ್ರವ್ಯ ಸೇವನೆ ಮಾಡುತ್ತಿರುವ ಮತ್ತು ಸರಬರಾಜು ದಂಧೆಕೋರರ ವಿರುದ್ಧ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈ ಮೂಲಕ ಅಮಲು ಮುಕ್ತ ಸಕಲೇಶಪುರ ಆಂದೋಲನಕ್ಕೆ ಕೈ ಜೋಡಿಸಬೇಕು ಎಂದು ಸಾಮಾಜಿಕ ಹಿರಿಯ ಹೋರಾಟಗಾರ ನಾರಾಯಣ ಆಳ್ವ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಕಲೇಶಪುರದಲ್ಲಿ ಅನೇಕ ಸಮಸ್ಯೆಗಳಿವೆ. ಇದರ ಮಧ್ಯೆ ಅಮಲು ಊರಿಗೆ ವಿನಾಶವಾಗಿ ಪರಿಣಮಿಸುತ್ತಿದೆ. ಸಕಲೇಶಪುರದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಚಟುವಟಿಕೆಗಳಿಂದ ಹಿರಿಯ ನಾಗರಿಕರುಗಳಾದ ನಾವುಗಳು ಆತಂಕದಲ್ಲಿದ್ದೇವೆ. ಊರಿನ ಉಳಿವಿಗಾಗಿ, ಉತ್ತಮ ಭವಿಷ್ಯಕ್ಕಾಗಿ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದು ಹೇಳಿದರು. ಸಕಲೇಶಪುರದಲ್ಲಿ ವ್ಯಾಪಕವಾಗಿ ಸುಮಾರು ಹೈಸ್ಕೂಲ್ಗಳು ಮತ್ತೆ ಮಿಡ್ಲ್ ಸ್ಕೂಲ್ಗೆ ಸಮೇತ ಅದನ್ನೆಲ್ಲ ತಲುಪಿದೆ. ಈಗ ಹನ್ಸು ಇವನ್ನೆಲ್ಲ ತಿನ್ನುವಂಥದ್ದು ಪ್ರತಿಯೊಬ್ಬರು 5 ವರ್ಷದಿಂದ ಮಕ್ಕಳು ಹೇಳಿದ್ದು 80 ವರ್ಷದ ಮುದುಕರವರೆಗೂ ಕೂಡ ಅದನ್ನೇ ಸೇವನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಹೇಳೋದ್ರಿಂದ ಕೇಳೋದ್ರಿಂದ ಏನಿಲ್ಲ, ಅದನ್ನೆಲ್ಲ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬಂದ್ ಮಾಡ್ತಾರೆ? ಆ ಫ್ಯಾಕ್ಟರಿಗಳನ್ನೇ ಬಂದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಈ ಅಂಗಡಿಗಳ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನ ಒಂದ್ಸಲ ಹಿಡ್ಕೊಂಡ್ಬರ್ತಾರೆ, ಆಮೇಲೆ ಯಥಾ ಪ್ರಕಾರ ಅವ್ರು ಮಾಡ್ತಾ ಇದ್ದಾರೆ. ಅದು ಅವರು ಅಲ್ಲಿಂದಲೇ ಬಂದ್ ಮಾಡಲಿಕ್ಕೆ ಹೊರತು ಇಲ್ಲಿಂದ ಬಂದ್ ಮಾಡ್ಲಿಕ್ಕೆ ಆಗುತ್ತೆ. ಕದ್ದು ತಿಂತಾರೆ ಎಲ್ಲ ಜನ. ಅದೊಂದು ಅಭ್ಯಾಸ ಆಗ್ಬಿಟ್ರೆ ಮತ್ತೆ ಜನ ಬಿಡ್ತಾ ಇಲ್ಲ. ಎಲ್ಲ ಕಡೆ ನೋಡಿ, ನೀವು ಯಾವ ರಸ್ತೆಯಲ್ಲಿ ಹೋಗಿ ಬರೀ ಇದು ಹನ್ಸಂತೆ ಮತ್ತೆ ಮಧುಂತೆ ಇವರ ಚೀಟಿಗಳೆಲ್ಲ
ಜಾಯಿಲೆನಲ್ಲಿ ಎಲ್ಲ ಪೂರ ಅದೇ ಇಡೀ ಮಲಿನ ಆಗೋದೇ ಅದರಿಂದ ಹೊರತು ಮತ್ತೆ ಬೇರೆ ಮಲಿನ ಅಲ್ಲ. ಈ ಇಂಥದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಅದನ್ನು ಸರಿಯಾದ ಕ್ರಮ ತಗೊಳ್ಬೇಕು. ಮುನ್ಸಿಪಾಲಿಟಿ ಕೂಡ ಅದನ್ನು ಸರಿಯಾದ ಕ್ರಮ ತಗೊಳ್ಬೇಕು. ಯಾರು ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅನ್ನತಕ್ಕಂಥದ್ದನ್ನು ಕಂಡು ಹಿಡಿದು ಅಲ್ಲಿಂದಲೇ ಅದನ್ನು ಬಂದ್ ಮಾಡಬೇಕು ಅಂತ ನನ್ನ ಒಂದು ಒತ್ತಾಯ. ನಾಗರಿಕ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಇದೊಂದು ವಿಷಾದಕಾರಿ ವಿಚಾರವಾಗಿದೆ. ಇಂತಹ ವಿಚಾರ ಊರಿಗೆ ಬರುತ್ತದೆ ಎಂದು ನಾವು ಊಹಿಸಿರಲಿಲ್ಲ. ಇಂತಹ ಹೀನ ಪರಿಸ್ಥಿತಿ ನೋಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಊರಿನ ಪ್ರಜ್ಞಾವಂತ ನಾಗರಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಸಕಲೇಶಪುರದಲ್ಲಿ ಇತ್ತೀಚೆಗೆ ಮಿತಿ ಮೀರಿದ ಮಾದಕ ದ್ರವ್ಯ ಡ್ರಗ್ಸ್ ಅಂತ ಕರಿತೀವಿ ಎಂದು ಎಲ್ಲ ಕಡೆ ವ್ಯಾಪಕವಾಗಿ ಹಬ್ಬಿದೆ. ಏನಂತ ಹೇಳಿದ್ರೆ ಈ 14ರಿಂದ 22 ಏನು ಟೀನೇಜ್ ಏಜ್ ಅಂತ ಕರಿತೀವಿ, ಅದರ ಯುವಕರು ಇವತ್ತು ಮಾದಕ ವಸ್ತುಗಳಿಗೆ ಮಾರಿಕೊಂಡು ಹಾನಿಯಾಗಿ ಅವ್ರ ಜೀವನವನ್ನು ನಾಶ ಮಾಡ್ತಿರ್ತಿದ್ದಾರೆ. ನಾವು ಸಾಕಷ್ಟು ಬಾರಿ ಪೊಲೀಸರಿಗಾಗಲಿ ಜಿಲ್ಲಾಡಳಿತದಲ್ಲಿ ಮನವಿ ಕೂಡ ಇಲ್ಲಿವರೆಗೂ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ. ಪಾಪ ಪೊಲೀಸರು ಹೋಗ್ತಾರೆ, ಅವ್ರು ನಿಂತ್ಕೊಂಡ್ ಬರ್ತಾರೆ, ಅವರೇ ಟ್ರೀಟ್ಮೆಂಟ್ ಕೊಡಿಸಿ ಬಿಡೋ ಅಂತ ಪರಿಸ್ಥಿತಿ ಆಗಿದೆ. ಆದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಎಕ್ಸಾಂಪಲ್ ಇವತ್ತು ಗಾಂಜಾ ಅನ್ನೋದು ವ್ಯಾಪಕವಾಗಿ ಎಲ್ಲಾ ಕಡೆ ಸಿಗ್ತಾ ಇದೆ. ಮೆಡಿಕಲ್ ಶಾಪ್ ಅಲ್ಲಿ ಕೊರೆಕ್ಸ್ ಕೆಮ್ಮಿನ ಸಿರಪ್ ಅದನ್ನು ಕೂಡ ವ್ಯಾಪಕವಾಗಿ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಡಾಕ್ಟರ್ಗಳು ಚೀಟಿ ಇಲ್ಲದೇ ಕೊಡ್ತಾ ಇದ್ದಾರೆ. ಅದನ್ನ ಹೆಂಗೆ ಅಂತ ಹೇಳಿದ್ರೆ ಮುಂದಕ್ಕೆ ಅದರಲ್ಲಿ ಬೆಲೆ 100 ರೂಪಾಯಿ ಇದ್ರೆ 200-300 ರೂಪಾಯಿಗೆ ಮಾತಾಡ್ತಿದ್ದಾರೆ. ಆಮೇಲೆ ಮಾತ್ರೆ ಏನು ವಿದ್ಯೆ ಮಾತ್ರೆ ಬರುತ್ತೆ ಅದನ್ನ ಆ ತರ ವಿದ್ಯೆ ಮಾತ್ರೆಗಳು. ಆಮೇಲೆ ಕೆಲವು ಸ್ಟೇಷನರಿ ಅಂಗಡಿ ಸಿಗ್ತಾವಲ್ಲ, ಇದು ಏನು ಇದು ವೈಟ್ನರ್ ಸೊಲ್ಯೂಷನ್ ಇವನು ಕೂಡ ವ್ಯಾಪಕವಾಗಿ ಏನು ಅಂಗಡಿ ಕೇಳೋದನ್ನೆಲ್ಲ ಕೊಡ್ತಾ ಇದ್ದಾರೆ. ಈಗಾಗಲೇ ಇಂಥ ಒಂದು ಪ್ರಕರಣ ಆಗಿತ್ತು. ಕೆಲವೊಂದು ಮೆಡಿಕಲ್ ಶಾಪ್ ನ ಹಿಡಿದು ಅದನ್ನ ಆದ್ರೂ ಕೂಡ ಮಿತಿ ಮೀರಿ ಹಿಡಿತಾ ಇದೆ. ಮತ್ತೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಗುವಂತ ಪೆಟ್ರೋಲ್ಗಳು ಗಾಡಿಗಳ ಪೆಟ್ರೋಲ್ ತಂದ ಕಾಟನ್ ಅಲ್ಲಿ ಮೋಸಗಳು ಈ ತರ ವ್ಯಾಪಕವಾಗಿ ನಡೀತಾ ಇದೆ. ದಯಮಾಡಿ ಇದಕ್ಕೂ ಇದನ್ನ ಸಕಲೇಶಪುರನ ಅಮಲು ಮುಕ್ತ ಸಕಲೇಶಪುರನ ಮಾಡಬೇಕು ಅಂತ ನಾಗರಿಕ ಸಂರಕ್ಷಣಾ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಎಲ್ಲ ಸಕಲೇಶಪುರದ ಸಮಸ್ತ ನಾಗರಿಕರು ಕೂಡ ಇದನ್ನು ಭಾಗವಹಿಸಬೇಕು. ಇದ್ರ ಉದ್ದೇಶ ಅಷ್ಟೇ, ಯುವಕರನ್ನ ಯಾರು ಈ ಡ್ರಗ್ಸ್ ಮಾದಕ ವಸ್ತುಕ್ಕೆ ಬಲಿಯಾಗಿದ್ದಾರೆ ಅವ್ರನ್ನ ಸರಿದಾರಿಗೆ ತರುವಂತ ಪ್ರಯತ್ನ ಮಾಡಬೇಕು. ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಎಲ್ಲರೂ ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರು ಪಡುವ ಶ್ರಮದ ಬಗ್ಗೆ ಒಮ್ಮೆ ಯೋಚಿಸಿದರೆ ಯಾವ ವಿದ್ಯಾರ್ಥಿಗಳು ಕೂಡ ಇರುವ ಅಲ್ಪ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಗುರಿಯನ್ನಿಟ್ಟುಕೊಂಡು ತಮ್ಮ ಓದಿನ ಕಡೆಗೆ ಗಮನ ನೀಡಿದರೆ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತದೆ ಎಂದು ಪ್ರೊಫೆಸರ್ ಎಸ್.ಆರ್. ತಮ್ಮಯ್ಯ ಕಿವಿಮಾತು ಹೇಳಿದರು. ಎವಿ ಕಾಂತಮ್ಮ ಮಹಿಳಾ ಕಾಲೇಜು ಆವರಣದಲ್ಲಿರುವ ಹಾರನಹಳ್ಳಿ ರಾಮಸ್ವಾಮಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ರಥಮ ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ಅಭಿವಿನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಂದೆ ತಾಯಿಯವರ ಪರಿಶ್ರಮವನ್ನು ಮನದಟ್ಟು ಮಾಡಿಕೊಂಡು ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ತಲುಪಬೇಕು. ಆ ಗುರಿಯ ಹಿಂದೆ ಗುರುಗಳು ಮತ್ತು ಪೋಷಕರು ಇದ್ದು ಇವರಿಬ್ಬರ ನಡುವೆ ಜ್ಞಾನವನ್ನು ಬಳಸಿಕೊಂಡರೆ, ಅಮೂಲ್ಯವಾದ ಸಮಯದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಿದರೆ, ಪರಿಶ್ರಮ ಪಟ್ಟರೆ ನಿಮ್ಮ ಬಳಿಗೆ ಎಲ್ಲ ಉತ್ತಮ ಅವಕಾಶಗಳು, ಅಂತಸ್ತುಗಳ ಜೊತೆಗೆ ಉತ್ತಮ ವ್ಯಕ್ತಿತ್ವ ಲಭ್ಯವಾಗುತ್ತದೆ. ಓದುವ ಸಮಯದಲ್ಲಿ ಇತರೆ ವಿಚಾರಗಳ ಕಡೆ ಗಮನ ಕೊಡದೆ ಮುಂದೆ ಸಾಗಿದರೆ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಡಾಕ್ಟರ್ ಎನ್.ಎಸ್. ಶಶಿಕಲಾ, ಪ್ರೊಫೆಸರ್ ಎಸ್.ಆರ್. ಹೇಮಾವತಿ, ಪ್ರೊಫೆಸರ್ ವಾರಿಜಾ, ಡಾಕ್ಟರ್ ಡಿ.ಪಿ. ಲಿಂಗರಾಜು ಸೇರಿದಂತೆ ಕಾಲೇಜಿನ ಇತರೆ ವಿಭಾಗದ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದೀಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960.
Bhima Shubha Varamahalakshmi Festival from 2nd to 18th August. On silver, save up to rupees 2,500 per kg and get an additional cashback of rupees 2,500 per kg. On diamond, get flat rupees 7,000 off per carat plus 1 gram free gold coin with every carat. You can also get up to 10% off on gold rate. So what are you waiting for? Available at all Bhima Jewelers showrooms. TNC apply. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಪೂರ್ವಿಕಾದಲ್ಲಿ ಆಕರ್ಷಕ ಸೇಲ್ ಬಂದಾಯ್ತು. ನಿಮಗೆ ಇಷ್ಟ ಇರೋ ಮೊಬೈಲ್ ಖರೀದಿಸಿ ಹಾಗೂ ಕಾಂಟೆಸ್ಟ್ ನಲ್ಲಿ ಭಾಗವಹಿಸಿ. ಮಹೇಂದ್ರ XUV 3XO ಕಾರ್, 55 ಇಂಚ್ ಸ್ಮಾರ್ಟ್ ಟಿವಿ, AC, ಲ್ಯಾಪ್ಟಾಪ್, ಡಬಲ್ ಡೋರ್ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚ್, ಏರ್ ಕೂಲರ್, ಮಿಕ್ಸರ್ ಗ್ರೈಂಡರ್, ಪೆಡೆಸ್ಟಲ್ ಫ್ಯಾನ್ ಅಂತ 10 ಕೋಟಿವರೆಗೂ ಬಹುಮಾನ ಗೆಲ್ಲಿರಿ. ಈ ಆಫರ್ ಆಗಸ್ಟ್ 18ರವರೆಗೆ ಮಾತ್ರ. ಈಗಲೇ ಪೂರ್ವಿಕಾ ಶೋರೂಮ್ಗೆ ಭೇಟಿ ಕೊಡಿ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಹಾಸನದ ಹೃದಯ ಭಾಗದ ಶಾಂತಿನಗರ ವೃತ್ತದಲ್ಲಿ ಇರುವ ಶಿವಾನಂದಿ ಬೇಕರಿಯನ್ನು ಹಾಸನದ ಸಂಸದರಾದ ಶ್ರೇಯಸ್ ಪಟೇಲ್ ಲೋಕಾರ್ಪಣೆಗೊಳಿಸಿದರು.
ಹಾಸನದ ಹೃದಯ ಭಾಗದ ಶಾಂತಿನಗರ ವೃತ್ತದಲ್ಲಿ ಇರುವ ಶಿವನಂದಿ ಬೇಕರಿಯನ್ನ ಹಾಸನದ ಸಂಸದರಾದ ಶ್ರೇಯಸ್ ಪಟೇಲ್ ಲೋಕಾರ್ಪಣೆಗೊಳಿಸಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಶಿವು ಮತ್ತು ನಂದೀಶ್ ರವರ ಮಾಲೀಕತ್ವದ ಶಿವನಂದಿ ಬೇಕರಿಯಲ್ಲಿ ಉತ್ತಮ ಗುಣಮಟ್ಟದ ಆಹಾರ ದೊರಕುತ್ತಿವೆ. ಇದರ ಉಪಯೋಗವನ್ನು ಹಾಸನದ ಜನತೆ ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಇವತ್ತು ನೂತನವಾಗಿ ನಮ್ಮ ಸೋದರ ಅಂತಹ ಶಿವು ಅವರು ನಂದೀಶಣ್ಣ ಅವರ ಒಂದು ಶಿವನಂದಿ ಬೇಕರಿಯನ್ನು ನಮ್ಮ ಶಾಂತಿನಗರ ಸರ್ಕಲಲ್ಲಿ ಮಾಡಿದ್ದಾರೆ. ನಾನು ಸಹ ಬೇಕರಿಗೆ ವಿಸಿಟ್ ಕೊಟ್ಟೆ. ಎಲ್ಲ ತಿಂಡಿಗಳು ಸಹ ತುಂಬ ಚೆನ್ನಾಗಿದೆ. ಬನ್ನಿ, ದಯಮಾಡಿ ಪ್ರೋತ್ಸಾಹಿಸಿ. ಖಂಡಿತವಾಗಿಯೂ ಒಂದು ಆರೋಗ್ಯಕರವಾದಂತಹ ಒಂದು ಬೇಕರಿ ಇದಾಗಿದೆ. ಯಾವುದೇ ರೀತಿಯ ಮಾಲ್ನ್ಯೂಟ್ರಿಷನ್ ಇಲ್ಲದೆ ಇರುವಂತಹ ಒಂದು ಏನಂತ ಹೇಳ್ತಾರೆ, ಒಳ್ಳೆ ಸಾಮಗ್ರಿಗಳನ್ನು ಬಳಸಿ ಈ ಬೇಕರಿಯನ್ನು ಮಾಡ್ತಿದ್ದಾರೆ. ಎಲ್ಲರೂ ಒಂದು ಬಾರಿ ಇದು ನೋಡಿ ಖಂಡಿತವಾಗಿಯೂ ನಿಮಗೆ ಮತ್ತೆ ಮತ್ತೆ ಬರುವಂಥ ಕೆಲಸ 100% ಆಗುತ್ತೆ. ಹಾಗಾಗಿ ದಯಮಾಡಿ ಎಲ್ಲರೂ ಶಿವನಂದಿ ಬೇಕರಿಗೆ ಬನ್ನಿ, ಒಮ್ಮೆ ವಿಸಿಟ್ ಕೊಟ್ಟು ನೋಡಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಬೇಕರಿ ಮಾಲೀಕರಾದ ಶಿವು ಮತ್ತು ನಂದೀಶ್ ಹಾಗೂ ಸ್ನೇಹಿತರು ಹಾಜರಿದ್ದರು. ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇವಾ ನಿರತ ಶಿಕ್ಷಕರಿಗೆ ವರ್ಗಾವಣೆಯಲ್ಲಿ ಅನ್ಯಾಯವಾಗುತ್ತಿರುವುದು ಹಾಗೂ ಕೆಲವು ತಿದ್ದುಪಡಿಗೆ ಆಗ್ರಹಿಸಿ ಆಗಸ್ಟ್ 12ರಂದು ರಾಜ್ಯವ್ಯಾಪ್ತಿ ಪ್ರಾಥಮಿಕ ಶಿಕ್ಷಕರಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗೆ ಹಾಗೂ ತಹಶೀಲ್ದಾರ್ ರವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಶಾಲಾ ಶಿಕ್ಷಕರ ವರ್ಗಾವಣೆ ಮತ್ತು ಬಡ್ತಿ ವಿಚಾರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ತೀವ್ರ ಅನ್ಯಾಯವಾಗುತ್ತಿದ್ದು, ಹಿಂದಿ ಶಿಕ್ಷಕರಿಗೆ ಇಲ್ಲಿಯವರೆಗೆ ವರ್ಗಾವಣೆ ಭಾಗ್ಯವನ್ನು ನೀಡಿಲ್ಲ. ಇನ್ನು ಕನ್ನಡ ಭಾಷಾ ಶಿಕ್ಷಕರಿಗೆ ಇಲಾಖೆ ದ್ವಂದ್ವ ನೀತಿಯನ್ನು ಅನುಕರಣೆ ಮಾಡುತ್ತಿದ್ದು, ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಹಾಗೂ ಕೆಲ ತಿದ್ದುಪಡಿ ಮಾಡುವಂತೆ ಈಗಾಗಲೇ ರಾಜ್ಯ ಸಂಘ ಆಗಸ್ಟ್ 12ರಂದು ಹೋರಾಟವನ್ನು ರೂಪಿಸಿರುವ ಹಿನ್ನೆಲೆಯಲ್ಲಿ ಅಂದು ಪ್ರಾಥಮಿಕ ಶಾಲಾ ಶಿಕ್ಷಕರು ವೈಯಕ್ತಿಕ ರಜಾ ಘೋಷಣೆಯೊಂದಿಗೆ ಯಾರೂ ಸಹ ಕರ್ತವ್ಯಕ್ಕೆ ಗೈರು ಹಾಜರಾಗದೆ ಪ್ರತಿಯೊಬ್ಬರು ಭಾಗವಹಿಸುವಂತೆ ಜಿಲ್ಲಾವಾರು ಹಾಗೂ ತಾಲೂಕುವಾರು ಕಾರ್ಯಕಾರಿ ಸಮಿತಿಯ ಸಭೆ ನಡೆಸಿದ್ದು, ಪ್ರತಿಯೊಬ್ಬರು ಹೋರಾಟದಲ್ಲಿ ಭಾಗವಹಿಸಿ ತಮ್ಮ ಹಕ್ಕನ್ನು ಪಡೆಯಲು ಮುಂದಾಗಬೇಕು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ರಘುಕುಮಾರ್, ಮೋಸಿನ್ ತಾಜ್, ರೂಪಾ, ಜಯಣ್ಣ, ಬಸವರಾಜ್, ಸುಧಾಮಣಿ, ಕುಮಾರಸ್ವಾಮಿ, ಲತಾ, ರುದ್ರೇಶ್, ಮಂಜುನಾಥ್, ಮಾರುತಿ ಹಾಜರಿದ್ದರು. ಪುರಸಭೆ ಮುಖ್ಯಾಧಿಕಾರಿಯಾಗಿ 17 ತಿಂಗಳುಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನ ಮೆಚ್ಚುಗೆಗೆ ಪಾತ್ರರಾಗಿ ಪದೋನ್ನತಿ ಹೊಂದಿ ಚನ್ನಪಟ್ಟಣ ನಗರಸಭೆ ಆಯುಕ್ತರಾಗಿ ನಿಯೋಜಿತರಾದ ಮಹೇಂದ್ರ ಬಿ ಅವರನ್ನು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಎಚ್.ವಿ. ಸುರೇಶ್ ಕುಮಾರ್ ಸನ್ಮಾನಿಸಿ ಅಭಿನಂದಿಸಿದರು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಮಹೇಂದ್ರ ಬಿ ಅವರು, ಸಂವಿಧಾನದ 4ನೇ ಅಂಗವಾದ ಪತ್ರಿಕಾರಂಗದ ಸದಸ್ಯರು ನೀಡಿದ ಮಾರ್ಗದರ್ಶನ ಮತ್ತು ಪಟ್ಟಣದ ಸಮಸ್ಯೆಗಳನ್ನು ಪರಿಹರಿಸಲು ನೀಡಿದ ಸಲಹೆ ಸೂಚನೆಗಳನ್ನು ತಾವು ಸ್ವೀಕರಿಸಿ ಶಕ್ತಿ ಮೀರಿ ಕೆಲಸ ಮಾಡಿರುವುದಾಗಿ ಮತ್ತು ಪುರಸಭೆಯ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರ ಪೌರ ಕಾರ್ಮಿಕರ ಸಹಕಾರವನ್ನು ಎಂದೂ ಮರೆಯುವುದಿಲ್ಲ ಎಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಮತ್ತೊಮ್ಮೆ ಅವರ ಧನ್ಯವಾದಗಳನ್ನ ಕೊಡ್ತಾ, ನಾನು ಇಲ್ಲಿ ಬರುವಾಗ ಪ್ರತಿಯೊಬ್ಬರು ಯಾಕೆ ಒಡೆನರ್ಸಪುರಕ್ಕೆ ಹೋಗ್ತಾರೆ, DUDCಲೂ ಕೂಡ ನೀವೇ ಹಾಕ್ಸ್ಕೊಂಡು ಬಂದ್ರೋ ಅದೇ ಆಯಿತು, ಏನಕ್ಕೆ ಬಂದ್ರಿ ಅಂತ ಕೇಳ್ತಾ ಇದ್ರು. ಇಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ, ನೀವು ಬರಬಾರ್ದಿತ್ತು ಅಂತೆಲ್ಲ ಹೇಳ್ತಿದ್ರು. ಬಟ್ ನನಗೂ ಅಷ್ಟೇ ಭಯ ಇತ್ತು. ಬಟ್ ನಾನು ಬಂದ ಮೇಲೆ ಅನ್ನಿಸ್ತು, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರೆ ನಾನು ಇಲ್ಲಿ ಹೆಚ್ಚಿನ ಮಟ್ಟಿಗೆ ಯಾರನ್ನೂ ಹೇಳೋದಿಲ್ಲ. ಹಾಗಾಗಿ ಇಲ್ಲಿ ಎಲ್ಲ ನಮ್ಮ ಕೌನ್ಸಿಲರ್ಸ್ ಆಗ್ಬೋದು, ಪಬ್ಲಿಕ್ ಆಗ್ಬೋದು, ನಮ್ಮ ಸಿಬ್ಬಂದಿ ಎಲ್ಲರೂ ಕೂಡ ತುಂಬ ಸಹಕಾರ ಮಾಡೋರೆ. ಜೊತೆಗೆ ಮಾಧ್ಯಮದವರು ಅಷ್ಟೇ, ಮಾಧ್ಯಮ 4ನೇ ಒಂದು ಅಂಗ, 3ನೇ ಕಣ್ಣು ಅಂತ ಹೇಳ್ತಾರೆ. ಇದುವರೆಗೆ ಯಾವುದೇ ವಿಚಾರ ಇದ್ರೂ ನನಗೆ ಹೇಳ್ತಿದ್ರು. ಬಟ್ ಯಾರೇ ಆಗ್ಬೋದು, ಸುರೇಶ್ ಅವರಾಗ್ಬೋದು, ರಾಧಣ್ಣವ್ರಾಗ್ಬೋದು, ವಸಂತಯ್ಯರು, ಎಲ್ಲರೂ ಕೂಡ ಪ್ರತಿಯೊಬ್ಬರು, ರವಿಯವರಾಗ್ಬೋದು, ವಿಚಾರ ಹೇಳ್ತಿದ್ರು. ಮ್ಯಾಕ್ಸಿಮಮ್ ನಾನು ಅಟೆಂಡ್ ಮಾಡಿದ್ದೀನಿ. ಅದಂತೂ ನನಗೆ ಒಂದು ಹೆಮ್ಮೆ ಇದೆ. ಜೊತೆಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನನಗೂ ತುಂಬ ಭಯ ಇತ್ತು. ಈಗ ಹೆಂಗಪ್ಪ ಇಲ್ಲಿ ಕೆಲಸ ಮಾಡೋದು, ರೇವಣ್ಣ ಸಾಹೇಬ್ರ ಬಗ್ಗೆ ಎಲ್ಲರೂ ಎದುರಿಸ್ತಾ ಇದ್ರು. ಅಲ್ಲಿ ಯಾರೋ ಒಬ್ರು ಇವಾಗ ಫೇಸ್ಬುಕ್ ತೆಗೆದು ನೋಡಿ, ಯೂಟ್ಯೂಬಲ್ಲಿ ನೋಡಿ ಎಲ್ಲರೂ ಎದುರಿಸ್ತಿದ್ರು. ಬಟ್ ನನಗೆ ಇದುವರೆಗೆ ಯಾವತ್ತೂ ಕೂಡ ಅವರು ನನ್ನ ಎದುರುಗಡೆ ಇಲ್ಲ. ಒಂದು ದಿನನೂ ಅವ್ರು ಬಳಸಿರೋದು 2 ಪದ, ಒಂದು ಗುರುಗಡೆ, ಇನ್ನೊಂದು ಚೀಫ್ ಆಗ್ತಾರೆ. ಕೊನೆಗೆ 27 ದಿನದ ಹಿಂದೆ ಒಂದ್ಸಲ ಫೋನ್ ಮಾಡಿಬಿಟ್ಟು ಬ್ರದರ್ ಅಂದರು, ಬ್ರದರ್ ಇದು ಪ್ರಮೋಷನ್ ಆದರೂ ಹೋಗಿ, ಇಲ್ಲಾಂದ್ರೆ ಇರಿ, ನಾವು ಏನೂ ತೊಂದರೆ ಮಾಡಿಲ್ಲ, ಇದುವರೆಗೆ ನಾನು ಯಾವುದೂ ಫೋರ್ಸು ಮಾಡಿಲ್ಲ, ನೀವು ಇರಿ, ನೀವು ಕಂಟಿನ್ಯೂ ಆಗಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಅವ್ರನ್ನೂ ಸ್ಮರಿಸ್ತಾ ಇದೊಂದು ಒಳ್ಳೆ ಉತ್ತಮ ಅವಕಾಶ ಕೊಟ್ಟರಿ. ಜೊತೆಗೆ ಮಾಧ್ಯಮದವರು ಏನೇ ಒಂದು ಹೇಳ್ತಾ ಇದ್ರು, ಬಿಸಿಲಿ ಹಿಂಗೈತೆ ಸರ್, ಜನಗಳ ಒಪಿನಿಯನ್ ಈ ಥರ ಐತೆ, ಹಿಂಗೆ ಮಾಡಿ ಅಂತಂದರೆ ನಾನು ಅಟೆಂಡ್ ಮಾಡಿದ್ದೀನಿ. ಯಾವುದೂ ಕೂಡ ಇದುವರೆಗೂ ಒಂದು ವ್ಯತಿರಿಕ್ತವಾಗಿ
ನಡೆದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕ ನಾಗೇಂದ್ರ ಕುಮಾರ್, ಸಂಘದ ಉಪಾಧ್ಯಕ್ಷರಾದ NS ರಾಧಾಕೃಷ್ಣ, ಸದಸ್ಯರುಗಳಾದ HV ರವಿಕುಮಾರ್, ನಾಜೀರ್, ಅಭಿಲಾಷ್, ಧನ್ಯಕುಮಾರ್, HCN ಚಂದ್ರು, ವಿಶ್ವನಾಥ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಅಪ್ರಾಪ್ತ ಬಾಲಕರಿಂದ ಕಾರಿನಲ್ಲಿ ಜಾಲಿ ರೈಡ್ನಿಂದ ಅಪಘಾತ, ಪೋಷಕರಿಗೆ ಸಂಕಷ್ಟ. ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವುದನ್ನು ತಡೆಯಲು ಕಾನೂನು ಕ್ರಮ ಕೈಗೊಳ್ಳಬೇಕು. ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ. ಮತ್ತು ಪದೋನ್ನತಿ ಹೊಂದಿ ವರ್ಗಾವಣೆಯಾದ ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ ಬಿ ಅವರಿಗೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸನ್ಮಾನ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.